ಹಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಬೆಳಗಿನ ಜಾವ 2:15ಗೆಲ್ಲ ಎದ್ದು ನಾನು ರೆಡಿಯಾಗಿ ಇವಾಗ ಎಲ್ಲದೂ ಪ್ರಿಪ್ರೇಷನ್ನ ಮಾಡ್ಕೋತಾ ಇದ್ದೀನಿ. ಸೊ ಮೊದಲನೇದಾಗಿ ಕಳಸನ ಸ್ಥಾಪನೆ ಮಾಡಬೇಕು ಅಂತಂದರೆ ಅದಕ್ಕೆ ಕೆಲವೊಂದು ವಸ್ತುಗಳನ್ನ ಹಾಕಬೇಕು. ಅದನ್ನೆಲ್ಲ ಹಾಕ್ಕೊಂಡು ಜೋಡಿಸ್ಕೊಂಡು ಇವಾಗ ಸೀರೆ ಉಡಿಸ್ತಾ ಇದ್ದೀನಿ. ಇದರ ಪೂರ್ತಿ ವಿಡಿಯೋನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡಬಹುದು ಯಾವ ರೀತಿ ಎಲ್ಲ ಮಾಡಬೇಕು, ಹೇಗೆಲ್ಲ ಡೆಕೋರೇಷನ್ ಮಾಡ್ಕೋಬೇಕು, ಸೀರೆ ಹೇಗೆ ಉಡಿಸೋದು ಅದ್ರ ಬಗ್ಗೆ ಕೂಡ ವಿಡಿಯೋಗಳನ್ನ ಮಾಡಿದ್ದೀನಿ. ಹಾಗೆ ಕಳಸ ವಿಸರ್ಜನೆ ಮಾಡೋದ್ರ ಬಗ್ಗೆ ಕೂಡ ವಿಡಿಯೋನ ಹಾಕಿದ್ದೀನಿ. ಯಾರಿಗೆಲ್ಲ ಬೇಕು ಅಂತ ಅನಿಸುತ್ತೆ ಅವರು ಹೋಗಿ ಚೆಕ್ ಮಾಡ್ಬೋದಾಗಿರುತ್ತೆ. ಹಾಗೆ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇರಿ. ಸೊ ಇವಾಗ ನೋಡ್ತಾ ಇರ್ಬೋದು, ಸೀರೆ ಎಲ್ಲ ಉಡಿಸಿದ್ದು ಆಯಿತು. ಸೊ ಇದಾದಮೇಲೆ ನಾನು ತಟ್ಟೆ ಎಲ್ಲ ತುಂಬಿಸ್ತೀವಲ್ವ, ಸೊ ಪ್ಲೇಟನ್ನೆಲ್ಲ ಜೋಡಿಸ್ಬೇಕು, ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಫುಲ್ ಡೆಕೋರೇಷನ್ ಎಲ್ಲ ಆಗಿದೆ. ಒಂದು 6:30 ಹಂಗೆ ಪೂಜೆ ಮಾಡಬೇಕು. ಸೊ ನಮಗಿನ್ನೂ ಅರ್ಧ ಗಂಟೆ ಟೈಮ್ ಇತ್ತು. ಅಷ್ಟರಲ್ಲಿ ನೈವೇದ್ಯ ಕೂಡ ಮಾಡಿಕೊಡೋದಕ್ಕೆ ಅಂತ ಹೇಳಿ ಹೊರಟೆ. ಫೈನಲ್ ಆಗಿ ನಾನು ರೆಡಿ ಮಾಡಿರುವಂತಹ ನಮ್ಮನೆ ವರಮಹಾಲಕ್ಷ್ಮಿ ಈ ರೀತಿಯಾಗಿದೆ. ನೈವೇದ್ಯಕ್ಕೆ ಅಂತ ಹೇಳಿ ಹಾಲು ಮತ್ತು ಒಬ್ಬಟ್ಟನ್ನು ಇಟ್ಟಿದ್ದೀನಿ. ಹಾಗೆ ಮಾಡಿರುವಂತಹ ತಿಂಡಿಗಳು, ಮಡ್ಲಕ್ಕಿ ಮತ್ತು ಹಣ್ಣು ಹಂಪಲು ಇದನ್ನೆಲ್ಲ ಇಟ್ಟಿದ್ದೀನಿ. ನೋಡ್ತಾ ಇರಬಹುದು ನಮ್ಮನೆ ವರಮಹಾಲಕ್ಷ್ಮಿ ಇಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ನಾನು ಏನೆಲ್ಲ ಮಾಡಿದ್ದೀನಿ ಅಂತ ಹೇಳಿ ಡೀಟೇಲ್ಡ್ ವಿಡಿಯೋ ಯೂಟ್ಯೂಬ್ ಚಾನಲ್ನಲ್ಲಿ ಇದೆ. ಸೊ ಹೋಗಿ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.